ಎನ್ ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಿಲ್ಸಿದ್ದೀರಿ, ಜೆಡಿಎಸ್ ನಿಂದ ನಿಲ್ಸ್ಲಿಕ್ಕೆ ಭಯನಾ ಅಂತ ಕೇಳ್ತಿದ್ದಾರೆ. ನೀವೊಂದು ಉತ್ತರ ಕೊಟ್ಬಿಡಿ ಹೋಗಿ. ಸನ್ಮಾನ್ಯ ಕುಮಾರಸ್ವಾಮಿಯವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅಂತ ಕೂಡ ಮೊದಲೇ ಹೇಳಿದ್ರು. 6 ತಿಂಗಳ ಹಿಂದೆನೆ ಮೈತ್ರಿ ಮೊದಲೇ ಹೇಳಿದ್ರು. ಮೈತ್ರಿ ಆದ ನಂತರ ನಾವಲ್ಲಿ ನಮ್ಮ ಕಾರ್ಯಕರ್ತರಿಗೇನೆ ಏನಲ್ಲಿ ಮುಖಂಡರಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಪುಟ್ಟರಾಜು ಅವ್ರಿಗೇನೆ ಫೈನಲ್ ಆಗಿತ್ತು ಹೆಚ್ಚು ಕಮ್ಮಿ. ಕೊನೆಗೆ ಬದಲಾದ ಇದರಲ್ಲಿ ಪುಟ್ಟರಾಜು ಅವರೇ ಕೂಡ ಅನೌನ್ಸ್ ಮಾಡಿಬಿಟ್ರು. ಅಂದರೆ ಅಲ್ಲಿ ಕಾರ್ಯಕರ್ತರ ಮುಖಂಡರ ಒತ್ತಡ ಇರ್ಬೋದು. ಅಲ್ಲಿ ಸ್ಟಾರ್ ಚಂದ್ರು ಯಾವಾಗ ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆದ್ರು, ಹೀಗಾಗಿ ನೀವು ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಾಗಲೂ ಕಾರ್ಯಕರ್ತರು ಒತ್ತಡ ಮಾಡಿದ್ರು ಅಂತೀರಿ. ಆಮೇಲೆ ರಾಮನಗರಕ್ಕೆ ಬಂದಾಗಲೂ ಕಾರ್ಯಕರ್ತರ ಒತ್ತಡ ಅಂತೀರಿ. ಕುಮಾರಣ್ಣವರು ಕೂಡ ಕಾರ್ಯಕರ್ತರ ಮುಖಂಡರ ಮನ ನೋಯಿಸದೇನೆ ಅಲ್ಲಿ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ಖಂಡಿತ ಮಂಡ್ಯದ ಜನತೆಗೆ ಗೊತ್ತಿದೆ ಜನಪರ ಕೆಲಸ ಮಾಡೋರು ಯಾರಿದ್ದಾರೆ ಅವರು. ಸ್ಟಾರ್ ಚಂದ್ರು ಮಂಡ್ಯದಲ್ಲಿ ಸುಮಾರು 600 ಕೋಟಿ ಮೊತ್ತದ ಕಾಂಟ್ರಾಕ್ಟ್ ನೋಡಿ. ಇದು ಕುಮಾರಸ್ವಾಮಿ ನಾನು ಹೇಳ್ತೀನಿ ಬೇಕಿದ್ರೆ. ಕುಮಾರಸ್ವಾಮಿ ಒಂದು ಮಾತನ್ನು ಪದೇ ಹೇಳ್ತಾ ಇದ್ರು, ಚನ್ನಪಟ್ಟಣ ಮತ್ತು ರಾಮನಗರ ನನ್ನ 2 ಕಣ್ಣುಗಳಿದ್ದಾಗೆ ಅಂತೇಳಿ. 2 ಕಣ್ಣು ಬಿಟ್ಟು ಓಡೋಗ್ಬಿಟ್ರು ಸರ್ ಆ ಕಡೆಗೆ. ಅದು ಹೆಂಗೆ ಅಂತೇಳಿ. ಈಗ ಅದು ಏನು ಅಂತ, ಮಂಡ್ಯ ಏನು ಅಂತ, ಇದೆರಡು ಕಣ್ಣಾದ್ರೆ ಅದೇನು ಅಂತ ಉತ್ತರ ಕೊಡಿ. ಇವತ್ತು ಕೂಡ ಕುಮಾರಣ್ಣವರ ಕಾರ್ಯಕ್ಷೇತ್ರ ರಾಮನಗರ ಜಿಲ್ಲೆನೇ. ಹೀಗಾಗಿ ಅವರು ವಾಸ ಇರೋದು ಅಲ್ಲೇ ಕೂಡ, ತೋಟದ ಮನೆ ಬಿಡದಿಯಲ್ಲಿದೆ, ಅಲ್ಲೇ ಇರೋದು. ನೋಡಿ ಇಲ್ಲ ಡಾಕ್ಟರ್ ಮಂಜುನಾಥ್ ಆಯ್ತು. ಎಲ್ಲ ಕಿರ್ಚಿದ್ರಿ, ಒಂದ್ ನಿಮಿಷ ಎಲ್ರು ಗಂಟ್ಲಿಗ್ರೆಸ್ ದೊಡ್ಡೇರಿ ಅವರೇ ಗಂಟ್ಲಿಗ್ರೆಸ್ ಬಂತು ದೊಡ್ಡೇರಿ ಅವರೇ, ವೆಂಕಟೇಶ್ ಅವರೇ, ಯಡಳ್ಳಿ ಅವರು ಡಾಕ್ಟರ್ ಮಂಜುನಾಥ್ ಹರಕೆಯ ಕುರಿಯ ಸಮರ್ಥ ಅಭ್ಯರ್ಥಿಯ ಯಡಳ್ಳಿ ಅವರು. ಅದೇ ಅವರು ರಾಜಕಾರಣಕ್ಕೆ ಆ್ಯಕ್ಚುಲಿ ಫಿಟ್ ಆಗ್ತಾರ ಹೌದು ಅಲ್ವ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಇದೆ. ಆಮೇಲೆ ಅವರು ಒಂದು ವಿಡಿಯೋ ಮಾಡಿದ್ರು ಇದಕ್ಕೆ ಹಿಂದೆ, ಈ ರಾಜಕಾರಣವನ್ನೇ ಅವರು ಬೈದು ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ರು. ಈಗ ಅದೇ ಅವ್ರಿಗೆ ವಾಪಸ್ ಬೂಮ್ರಾಂಗ್ ಆಗ್ತಾ ಇದೆ. ಸೊ ಅಷ್ಟಕ್ಕೂ ಸಹಿತ ಯಾರು ಹರಕೆಯ ಕುರಿ ಅನ್ನೋದಲ್ಲ. ಇಲ್ಲಿ ಏನಾಗಿದೆ ಅಂದರೆ ಈ ಕಾರ್ಯಕರ್ತರ ಹರಕೆ ಕುರಿಗಳಷ್ಟೇ. ಯಾಕಂತಂದ್ರೆ ಇವ್ರು ಹೇಳ್ತಾ ಇದ್ರಲ್ಲ, ಕಾರ್ಯಕರ್ತರ ಒತ್ತಡದಿಂದ ನಿಂತರು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಮೈತ್ರಿ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಯಾವ ಕಾರ್ಯಕರ್ತರನ್ನು ತೆಗೆದುಕೊಂಡಿದ್ರು ಸರ್? ಯಾರ ಅಭಿಪ್ರಾಯ ತೆಗೆದುಕೊಂಡಿದ್ರು? ಆ ಕಾರ್ಯಕರ್ತರು ಅನ್ನೋದಿದೆಯಲ್ಲ, ಅವರೆಲ್ಲ ಡಮ್ಮಿ ಪೀಸ್ಗಳು ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಹರಕೆ ಕುರಿ ಆಗಿದ್ದ ಅವರು ಜನರು, ನಾವು ಹರಕೆ ಕುರಿಗಳಾಗ್ತಾ ಇದೀವಿ ಈ ನಾಯಕರ ಬಂಡಾಟಗಳಿಂದ ಸೇರ್ಕೊಂಡ್ಬಿಟ್ಟು. ಸೊ ಆದ್ದರಿಂದ ಈ ಮೊದಲನೇದಾಗಿ ಈಗ ಆಗಿರೋದು, ಅವರು ಬಂದ್ಬಿಟ್ಟು ಅವ್ರ ಹೆಸರನ್ನು ಹಾಳು ಮಾಡ್ಕೊಂಡ್ರ ಅನ್ನೋದು ಒಂದು ಆಗುತ್ತೆ ಬಿಡಿ. ಆಮೇಲೆ ಕುಮಾರಸ್ವಾಮಿ ಅವರಲ್ಲಿ ಯಾಕೆ ನಿಂತರು ಅನ್ನೋದು ಇವರು ಕೇಳ್ತಾ ಇದ್ದಾರೆ, ಪ್ರಶ್ನೆನ ಅವರು ಕೇಳ್ತಾ ಇದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ಒಂದು ವೇಳೆ ಗೆದ್ದರೆ ಅವ್ರ ಉದ್ದೇಶವೇ ಗೆಲ್ಲುವುದು. ಎಲ್ಲರೂ ಸುಮ್ಮನೆ ನಿಲ್ಲಲ್ಲ ಸರ್, ಗೆಲ್ಲಬೇಕಂತ ನಿಲ್ತಾರೆ. ಅವ್ರು ನಿಲ್ಬೇಕು. ಇಲ್ಲಿ ಸದ್ಯಕ್ಕೆ ರಾಜ್ಯದಲ್ಲಿ ಅವ್ರಿಗೆ ಯಾವುದೇ ರೀತಿಯಂತ ಅಧಿಕಾರ ಸ್ಥಾನಮಾನ ಸಿಗುವ ಚಾನ್ಸ್ಗಳಿಲ್ಲ ಇನ್ನು 4 ವರ್ಷಗಳ ಕಾಲ. ಆದ್ದರಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಅಲ್ಲಿ ನನಗೊಂದು ಮಂತ್ರಿ ಪದವಿ ಸಿಗುತ್ತೆ. ಅಕಸ್ಮಾತ್ ನಮ್ಮ ಬಾಬಾಯ್ತ ಅವ್ರು ಬಂದ್ರು ಸಹಿತ ಅವ್ರಿಗೊಂದು ಆರೋಗ್ಯ ಮಂತ್ರಿ ಮಾಡ್ತಾರೆ. ಸೊ ಆದ್ದರಿಂದ ಈ ಒಂದು ಆಲೋಚನೆ ಕ್ರಮ, ಮುಂದಾಲೋಚನೆ ಇಟ್ಕೊಂಡು CS ಪುಟ್ಟರಾಜು ಅವರು ನಿಂತಿದ್ರೆ ಅವರನ್ನ ಯಾಕೆ ಮಂತ್ರಿ ಮಾಡ್ತಾರೆ? ಅದು ಮಾಡೋದಿಲ್ಲ, ಅದೊಂದು ದೂರಾಲೋಚನೆ. ಆದ್ದರಿಂದ ಯಡಳ್ಳಿ ಅವ್ರದ್ದು ಲಾಜಿಕ್ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ನಿಂತಿರೋ 25 ಜನ ಲೆಕ್ಕ ಬೇರೆ, ನಿಮ್ಮ ಬಿಜೆಪಿಯ ಕ್ಯಾಂಡಿಡೇಟ್ಗಳ ಲೆಕ್ಕ ಬೇರೆ. ಇಲ್ಲಿ ನಿಂತಿರೋ 3+1 ಆದ್ರೂ 2 ಸೆಂಟ್ರಲ್ ಮಿನಿಸ್ಟ್ರಿ, 3+1 ಆದ್ರೂ 2 ಸೆಂಟ್ರಲ್ ಮಿನಿಸ್ಟ್ರಿ. ಕೇಂದ್ರ ಸರ್ಕಾರದ ಉತ್ತರ ಕೊಡ್ಲಿ, ಅದೇನ ಡಿಮ್ಯಾಂಡ್? 2 ಮಿನಿಸ್ಟರ್ಶಿಪ್, ಸೆಂಟ್ರಲ್ ಮಿನಿಸ್ಟರ್ಶಿಪ್. ಪಕ್ಷದ ಕಾರ್ಯಕರ್ತರು ಎಲ್ಲಾ ಕಡೆ ಇದ್ದಾರೆ. ಮೈತ್ರಿಯಿಂದ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಆದ್ರಿಂದಲೇ ಬಿಜೆಪಿಯ ಕ್ಯಾಂಡಿಡೇಟ್ಗಳು ಆಯ್ಕೆ ಆದ್ರು ಅಂತ ಹೇಳ್ತಾರೆ ಮುಂದೆ. ಆಯ್ತಾ? ಬರೀ 3 ಕ್ಷೇತ್ರ ಅಲ್ಲ ನಮ್ದು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಭಾವಶಾಲಿಗಳು ಅಂತ ಹೇಳ್ತಾರೆ ಅವ್ರಿಗೆ. ಆ ನಂತರ ಏನ್ ಮಾಡ್ತಾರೆ, ನಮಗೆ 2 ಮಂತ್ರಿಗಿರಿ ಕೊಡಿ ಕೇಂದ್ರ ಸರ್ಕಾರದಲ್ಲಿ ಅಂತ ಕೇಳ್ತಾರೆ. ಆ ಉದ್ದೇಶ ಇದೆ. ಮತ್ತು ಈಗ 4 ವರ್ಷಗಳ ಕಾಲ ನಿರುದ್ಯೋಗಿಯಾಗಿ ಹೇಗಿರೋದವರು
ಉದ್ಯೋಗ ಬೇಕಲ್ಲ ಅವ್ರಿಗೆ. Right, ಒಂದೇ ಗಳಿಗೆ 5ನೇ ಸ್ಥಾನಕ್ಕೆ ಒಂದು 5ನೇ ಆರ್ಥಿಕ ಶಕ್ತಿಯನ್ನಾಗಿ ಇವತ್ತು ಪರಿವರ್ತನೆ ಮಾಡಿದ್ದಾರೆ. ಮುಂದಿನ ಬಾರಿ ಕೆಲಸೋದ್ರ ಮೂಲಕ 3ನೇ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಮಾಡತಕ್ಕಂತ ಕೆಲಸ ನರೇಂದ್ರ ಮೋದಿಜಿ ಅವರು ಮಾಡೋರಿದ್ದಾರೆ. मित्रों, एक और बेंगलुरु में धमाके हो रहे हैं और दूसरी ओर अभी अभी मुझे खबर मिली कि कर्नाटक में एसडीपीआई ने कांग्रेस को समर्थन दिया है। अगर ये बात सही है तो कर्नाटक की जनता कांग्रेस की सरकार में सुरक्षित रह सकती है क्या? ಕರ್ನಾಟಕ ರಾಜ್ಯದಲ್ಲಿ ಇವತ್ತು SDPI ಇವತ್ತು ನೋಡ್ತಾರೆ, ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ರೆ ಇವತ್ತು SDPI ಅಂತ ಸಂಘಟನೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನತೆ ಇವತ್ತು ಸುರಕ್ಷತೆಯಿಂದ ಇರೋದಕ್ಕೆ ಸಾಧ್ಯನಾ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗಿದೆ. ಇವತ್ತು मित्रों, पूरा देश मोदी जी के साथ है। आज के रोड शो से मुझे भी विश्वास हो गया है कि कर्नाटक की जनता मोदी जी के साथ है और इस चुनाव में मंजुनाथ जी 5 लाख से ज्यादा वोट से जीत कराने वाले हैं। ಇಡೀ ದೇಶದಲ್ಲಿ ಜನರು ಇವತ್ತು ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಆದಂತ ರೋಡ್ ಶೋ ನೋಡಿದ್ರೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿ ಮಂಜುನಾಥ್ ರವರು 5 ಲಕ್ಷ ಮತಗಳ ಅಂತರದಿಂದ ಜಯಬೇರಿ ಬಾರಿಸ್ತಾರೆ. मित्रों, मोदी जी 23 साल से मुख्यमंत्री और प्रधानमंत्री है। मोदी जी पर 1 रुपये का करप्शन का आरोप नहीं लगा है। दूसरी ओर कांग्रेस पार्टी 12 लाख करोड़ के घपले घोटाले की है। मोदी जी जैसा प्रामाणिक प्रधानमंत्री है और मंजुनाथ जैसा सेवाभावी डॉक्टर आपको अभ्यर्थी मिला है। मुझे बताइए, मोदी जी को प्रधानमंत्री बनाने के लिए मंजुनाथ जी के कमल निशान पर वोट देकर मंजुनाथ जी को आप जिताएंगे क्या? ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ತದನಂತರ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಅವರ ಮೇಲೆ ಯಾವುದೇ ರೀತಿ ಭ್ರಷ್ಟಾಚಾರದ ಆರೋಪಗಳನ್ನು ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಬ್ಬ ಜನಸೇವಕರಾಗಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕರಾಗಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಅವರನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಕಮಲದ ಹೂವಿನ ಚಿಹ್ನೆಯ ಮುಂದೆ ಬಟನ್ ಅನ್ನ ಒತ್ತೋದ್ರ ಮೂಲಕ ದೊಡ್ಡ ಹಂತದಲ್ಲಿ ಗೆಲ್ಸಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. अंत में आज के भव्य रोड शो के लिए मैं बेंगलुरु ग्रामीण की जनता का हृदय से धन्यवाद करता हूं। आप सभी मेरे साथ दोनों हाथ उठाकर बोलिए, भारत माता की, भारत माता की, वंदे वंदे, जय श्री राम, जय जय श्री राम।